ಹಾಯ್ ಹಲೋ ಫ್ರೆಂಡ್ಸ್, ಇದು ಗುರುವಾರದ ಮಿನಿ ಲಾಗ್. ಬೆಳಗ್ಗೆ ಬೇಗ ಎದ್ದು ಸ್ನಾನಕ್ಕೆ ಹೊರಟೆ. ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ಇವತ್ತು. ಹೂವಿನ ಅಲಂಕಾರ ಎಲ್ಲ ಮಾಡಿಕೊಂಡು ಹೂವಿನ ಅಲಂಕಾರ ಮುಗಿಸಿ ರಾಯರಿಗೆ ನೈವೇದ್ಯ ಮಾಡಿಕೊಂಡು, ನಮ್ಮ ಮನೇಲಿ ಪ್ರತಿ ಗುರುವಾರನೂ ಇದೇ ಥರನೇ ಪೂಜೆ ಮಾಡೋದು. ರಾಯರು ಅಂದರೆ ತುಂಬಾ ಇಷ್ಟ ನಮಗೆ. ಹಂಗಾಗಿ ಗುರುವಾರ ನಾವು ಮನೆಯಿಂದ ಈಚೆನೇ ಹೋಗಲ್ಲ. ಪೂಜೆ ಮಾಡ್ದಲೇ ಒಂದೊತ್ತು ಉಪವಾಸ ಇರ್ತೀನಿ. ಕಾಲಿಗೆ ಚಪ್ಪಲಿ ಕೂಡ ಹಾಕಲ್ಲ. ರಾಯರಿಗೆ ತುಪ್ಪದ ಆರತಿ ಬೆಳಗ್ತಾ ಇದ್ದೀನಿ. ಬೆಳಗಾದ್ಮೇಲೆ ನೈವೇದ್ಯ ಮಾಡಿ ರಾಯರ ಪೂಜೆ ಮುಗಿಸೋ ಅಷ್ಟೊತ್ತಿಗೆಲ್ಲ ಟೈಮ್ ಆಗಿಬಿಟ್ಟಿರುತ್ತೆ. ಆದರೂ ಪರವಾಗಿಲ್ಲ, ನನಗೆ ರಾಯರು ಎಷ್ಟೇ ಲೇಟ್ ಆದರೂ ನಾನು ತೃಪ್ತಿಯಿಂದನೇ ಪೂಜೆ ಮಾಡಬೇಕು. ಆವಾಗಲೇ ನನಗೆ ಸಮಾಧಾನ ಆಗೋದು. ನನ್ನ ರಾಯರು ನನಗೆ ಹಂಗೆ ಒಳ್ಳೇದು ಮಾಡಿದ್ದಾರೆ. ಹಾಗಾಗಿ ನಾನು ಅಷ್ಟೇ ಅವ್ರಿಗೆ ಅದೇ ಥರನೇ ಪೂಜೆ ಮಾಡ್ತೀನಿ. ನಾನು ಸಂಕಲ್ಪ ಮಾಡಿಕೊಂಡು ಪ್ರತಿ ಗುರುವಾರ ಏಕಾದಶಿ ದಿವಸ ಕಾಲಿಗೆ ಚಪ್ಪಲಿ ಹಾಕಲ್ಲ. ಹಾಗಾಗಿ ಗುರುವಾರನೂ ನಾನು ಚಪ್ಪಲಿ ಹಾಕಲ್ಲ. ನಾನು ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಒಂದೊತ್ತು ಉಪವಾಸ ಇರ್ತೀನಿ. ಪ್ರತಿ ಗುರುವಾರನೂ ಒಂದೊತ್ತು ಉಪವಾಸ ಇರ್ತೀನಿ. ಏಕಾದಶಿ ದಿವಸ ಫುಲ್ ಉಪವಾಸ ಇರ್ತೀನಿ. ರಾಯರಿಗೆಗೋಸ್ಕರ ಮನೇಲಿ ಸಾಂಬ್ರಾಣಿ ಎಲ್ಲ ತೋರಿಸ್ತಾ ಇರಬೇಕು ಅವಾಗವಾಗ. ರಾಯರ ಮಠಕ್ಕೆ ಹೋಗೋಣ ಅಂತ ರಾಯರ ಮಠಕ್ಕೆ ಹೋಗ್ತಾಯಿದ್ದೀನಿ. ಗುಬ್ಬಿಲೆ ರಾಯರ ಮಠ ಇದೆ. ರಾಯರ ಮಠ ಇದು ನೋಡಿ. ರಾಯರ ಮಠದಲ್ಲಿ ಪೂಜೆ ಅಭಿಷೇಕ ಆಗಿತ್ತು. ಹೂವಿನ ಅಲಂಕಾರ ಇನ್ನೂ ಹೂವಿನ ಅಲಂಕಾರ ಲೇಟು, 12 ಗಂಟೆಗೆ ಪೂಜೆ ಇರುತ್ತೆ, ಅವಾಗುತ್ತೆ.